ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಏನು ಒಂದು ಮಾಹಿತಿ ಕೊಡ್ತಾ ಇದ್ದೀನಿ ಅಂತಂದರೆ, ನಾನು ಎಕ್ಸೆಪ್ಟೇಷನ್ ಒಂದು ವ್ಯಕ್ತಿ ಎಕ್ಸ್ಪೆಕ್ಟೇಷನ್ ಮಾಡಿದ ಹಾಗೆ 15ರಿಂದ 17ನೇ ತಾರೀಕು ತನಕ ನಿಮಗೆ ರಿಸಲ್ಟ್ ಬರುವಂಥ ಎಲ್ಲ ಚಾನ್ಸಸ್ಗಳಿದ್ದಾವೆ ಅಂತ ಹೇಳಿ ನಾನು ಒಂದು ವಿಡಿಯೋ ಮುಖಾಂತರ ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದೆ. ಯಾಕಂತಂದರೆ ಈಗಾಗಲೇ ವ್ಯಾಲ್ಯುವೇಷನ್ ಕಂಪ್ಲೀಟ್ ಆಗಿದೆ, ತುಂಬ ತಡ ಆಗಿದೆ. ಹೀಗಾಗಿ ಏನಾದರೂ ನಮ್ಗೆ 17ಕ್ಕೆ ಬರ್ಬೋದು ಅಂತ ಎಕ್ಸೆಪ್ಟೇಷನ್ ಕೂಡ ನಾನು ಮಾಡಿದ್ದೆ. ಬಟ್ ಇಲ್ಲಿ ಏನಾಯಿತು ಅಂದರೆ ಶಿವರಾತ್ರಿ ಇರೋದರಿಂದ ಅಂತೇಳಿ ಒಂದಿನ ಕೂಡ ಕಳ್ಕೊಂಡ್ಬಿಟ್ರು. ಆಮೇಲೆ ಇವತ್ತು ನಾನು ಕಾಲ್ ಮಾಡಿ ಬೋರ್ಡಿಗೆ ಮಾಹಿತಿಯನ್ನು ಕೇಳಿದಾಗ, ಬೋರ್ಡಿಗೆ ಕಾಂಟ್ಯಾಕ್ಟ್ ಮಾಡಿ ಮಾಹಿತಿಯನ್ನು ಕೇಳಿದಾಗ ಏನು ಮಾಹಿತಿ ಕೊಟ್ಟಿರೋದು ಅಂತಂದರೆ, ನಾನು 2 ಮಾಹಿತಿ ಕೇಳಿದೆ. ಒಂದು ಚೇಂಜ್ ಆಫ್ ಕಾಲೇಜು ಮತ್ತು ಚೇಂಜ್ ಆಫ್ ಕೋರ್ಸ್ ಬಗ್ಗೆ ಯಾವಾಗ ಒಂದು ನೋಟಿಫಿಕೇಷನ್ ಆಗುತ್ತೆ, ಇನ್ನೊಂದು ರಿಸಲ್ಟ್ ಯಾವಾಗ ಬರುತ್ತೆ ಅಂತೇಳಿ. ಯಾಕಂದರೆ ರಿಸಲ್ಟ್ ಬಂದ ತಕ್ಷಣ ಚೇಂಜ್ ಆಫ್ ಕಾಲೇಜು ಮತ್ತು ಚೇಂಜ್ ಆಫ್ ಕೋರ್ಸ್ಗಳನ್ನು ಮಾಡ್ಕೊಳ್ಳೋಕ್ಕೆ ಬಿಡ್ತಾರೆ. ಅವ್ರ ಮಾಹಿತಿ ಕೊಟ್ಟ ಪ್ರಕಾರ ಏನಪ್ಪ ಅಂತಂದರೆ, ಅತಿ ಬೇಗನೆ ಏನಪ್ಪ ಅಂತಂದರೆ ಚೇಂಜ್ ಆಫ್ ಕಾಲೇಜು ಮತ್ತು ಚೇಂಜ್ ಆಫ್ ಕೋರ್ಸ್ಗಳ ಒಂದು ಮಾಹಿತಿಯನ್ನು ಕೊಡ್ತೀವಿ. ರಿಸಲ್ಟ್ ಡಿಕ್ಲರೇಷನ್ ಆದ ತಕ್ಷಣವೇ ಏನು ಮಾಡ್ತೀವಿ ಅಂದರೆ ಚೇಂಜ್ ಆಫ್ ಕೋರ್ಸ್, ಯಾಕಂದರೆ ಆಲ್ರೆಡಿ ಲೇಟ್ ಆಗಿದೆ. ನೀವು ಈ ಥರ ತಡ ಮಾಡಿದರೆ ಹೇಗೆ ನಾವು ಎಜುಕೇಷನ್ ಮತ್ತು ಮುಂದುವರಿಸಬೇಕು ಬೇಡುವಂಥ ಮಾಹಿತಿಯನ್ನು, ಅಂದರೆ ತುಂಬ ನಿಮ್ಮ ಥರನೇ ಮಾತಾಡಿ ಪ್ರೆಷರ್ ಹಾಕಿದಾಗ ಅವರು ಹೇಳಿರೋದು ಏನಂತಂದರೆ, ಇಲ್ಲ ರಿಸಲ್ಟ್ ಅಂತೂ ಎಲ್ಲ ಡಾಟಾ ರೆಡಿ ಆಗಿದೆ, ರಿಸಲ್ಟ್ ಕೂಡ ಡಿಕ್ಲರೇಷನ್ ಆಗೋದೊಂದು ಬಾಕಿ ಇದೆ. ಅತಿ ಬೇಗನೆ ರಿಸಲ್ಟ್ ಡಿಕ್ಲರೇಷನ್, ಅತಿ ಬೇಗನೆ ಯಾವಾಗ ಅಂತ ಕೇಳಿದಾಗ ಇದೊಂದು ವಾರದಲ್ಲಿ ನಿಮ್ಗೆ ಏನಾದರೂ ರಿಸಲ್ಟ್ ಬರುತ್ತೆ. ಮತ್ತು ಚೇಂಜ್ ಆಫ್ ಕೋರ್ಸನ್ನು ಈ ರಿಸಲ್ಟ್ ಬಂದ ನಂತರ ಚೇಂಜ್ ಆಫ್ ಕೋರ್ಸಸ್ ಮತ್ತು ಚೇಂಜ್ ಆಫ್ ಕಾಲೇಜ್ಗಳ ಒಂದು ಏನು ನೋಟಿಫಿಕೇಷನನ್ನು ಇಶ್ಯೂ ಮಾಡ್ತೀವಿ, ಅಲ್ಲಿ ತನಕ ನಿಮಗೆ ಕಾಯಬೇಕು ಅಂತ ಹೇಳುವಂಥದ್ದು. ಬಟ್ ಇವತ್ತು ಏನು ರಿಸಲ್ಟ್ ನಾನು ಎಕ್ಸೆಪ್ಟೇಷನ್ ಮಾಡಿದೆ 17 ತಾರೀಕಿಗೆ ಬರ್ಬೋದು ಅಂತೇಳಿ, ಇವತ್ತಂತೂ ಬರಲಿಲ್ಲ. ರಿಸಲ್ಟ್ ನೆಕ್ಸ್ಟ್ ಯಾವಾಗ ಅಂತ ಅನ್ನೋದಾದರೆ, ಆ್ಯಸ್ ಪರ್ ದ ಬೋರ್ಡ್ನವರು ಇವತ್ತು ಮಾಹಿತಿ ಪ್ರಕಾರ ಏನಪ್ಪ ಅಂದರೆ, ಅವರು ಅತಿ ಬೇಗನೆ ಅಂತಂದರೆ, ನಾನು ಕೇಳಿದೆ ಎಕ್ಸಾಕ್ಟ್ಲಿ ಅತಿ ಬೇಗ ಅಂದರೆ ಯಾವಾಗ ಅಂದರೆ ಮುಂದಿನ ತಿಂಗಳು ಅಥವಾ ಇದೇ ತಿಂಗಳ ಒಳಗಡೆ ಬರುತ್ತೆ ಅಂದರೆ, ಅವರು ಇದೇ ತಿಂಗಳ ಒಳಗಡೆ ವಿತಿನ್ 1 ವೀಕ್ ಅವ್ರು ಹೇಳಿರಂತೆ. ನೋಡಿ, ಅವ್ರು ಹೇಳಿದ್ದು ಗ್ಯಾರಂಟಿ ಅಂತ ನಾನು ಹೇಳ್ತಾ ಇಲ್ಲ, ಗ್ಯಾರಂಟಿನೂ ಕೂಡ ಕೊಡ್ತಾ ಇಲ್ಲ. ಅವ್ರು ಹೇಳಿದ್ರೆ ಅಂದರೆ ವೀಕ್ ಒಳಗಡೆ ಬರುತ್ತೆ, ಕಾಯಿರಿ ಅಂತ ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ನನಗೂ ಕೂಡ ಕಾದು ಸಾಕಾಗಿದೆ, ಹೇಳಿ ಸಾಕಾಗಿದೆ. ವೀಕ್ ಅಂತ ಹೇಳಿ ಇಲ್ಲಿ ನಾವೇ ವೀಕ್ ಆಗ್ತಾಯಿದ್ದೀವಿ ಮೆಂಟಲಿ. ಸೊ ಹೀಗಾಗಿ ಅವರು ಏನು ಒಂದು ಅಪ್ಡೇಟ್ ನೀವು ಕೇಳ್ತಾ ಇದ್ದೀರಿ, 17 ತಾರೀಕಿಗೆ ಹೋಯ್ತಲ್ಲ ಸರ್ ಅಂತೇಳಿ, ಅದಕ್ಕೆ ನಾನು ಈ ವಿಡಿಯೋ ಮುಖಾಂತರ ಮಾಹಿತಿ ಕೊಡ್ತಾ ಇರುವಂಥದ್ದು. ಅದು ಬೋರ್ಡಿಂದ ಕಾಲ್ ಮಾಡಿ ಕ್ಲಾರಿಫಿಕೇಷನ್ಸ್, ಚೇಂಜ್ ಆಫ್ ಕೋರ್ಸು ಮತ್ತು ಚೇಂಜ್ ಆಫ್ ಕಾಲೇಜು ಮತ್ತು ರಿಸಲ್ಟ್ ಬಗ್ಗೆ ಕೇಳಿದಾಗ ವೀಕ್ ವೇಟ್ ಮಾಡಬೇಕು ಅಂತ ಹೇಳಿದರು. 1 ವೀಕ್ ಆಗುತ್ತೆ ಅಂದರೆ ಈ ವೀಕಲ್ಲಿ ನಿಮಗೆ ಇದರಲ್ಲಿ 2ರಲ್ಲಿ ಒಂದು ಚೇಂಜ್ ಆಫ್ ಕೋರ್ಸು, ಚೇಂಜ್ ಆಫ್ ಕಾಲೇಜು ಪ್ಲಸ್ ರಿಸಲ್ಟ್, ಇಷ್ಟು ಏನಪ್ಪ ಅಂದರೆ ನಿಮ್ಗೆ ಡಿಕ್ಲರೇಷನ್ 2ರಲ್ಲಿ ಒಂದು ಡಿಕ್ಲರೇಷನ್ ಆಗುವಂಥ ಚಾನ್ಸಸ್ ಇದೆ. ಒಂದು ಚೇಂಜ್ ಆಫ್ ಕಾಲೇಜು, ಚೇಂಜ್ ಆಫ್ ಕೋರ್ಸು, ಅಥವಾ ಇಲ್ಲಪ್ಪ ಅಂತಂದರೆ ರಿಸಲ್ಟ್ ಡಿಕ್ಲರೇಷನ್ ಆಗುವಂಥ, ಇಲ್ಲ 2 ಅಟ್ ಎ ಟೈಮ್ ಬರ್ಬೋದು, ಹೇಳೋಕ್ಕಾಗೋದಿಲ್ಲ. ಬಟ್ ನಾವು ಕಾಯಬೇಕಾಗತ್ತೆ ವಿತಿನ್ ಈ ವೀಕ್ ತನಕ. ಅಂದರೆ ಇವತ್ತು ಮಂಗಳವಾರ, ಸ್ಯಾಟರ್ಡೆ ತನಕ ಏನಾರು ಒಂದು ಡಿಕ್ಲರೇಷನ್ ಮಾಹಿತಿ ಬರ್ಬೋದು ನನಗೆ. ಇನ್ನು ಮತ್ತೊಮ್ಮೆ ನಾನು ನಾಳೆಗೆ ಏನು ಮಾಡ್ತೀನಿ ಅಂದರೆ ಕಾಲ್ ಮಾಡ್ತೀನಿ, ಬೇರೆ ರೀತಿಯಾಗಿ ಏನು ಮಾಹಿತಿ ಬರುತ್ತೆ ಅಂತ ನಿಮಗೆ ವಿಡಿಯೋ ಮುಖಾಂತರ ತಿಳಿಸ್ತೇನೆ.